ನಮಸ್ಕಾರ ಪ್ರಜ್ವಲ್ ಸರ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಸಣ್ಣ ಪುಟ್ಟ ಕ್ವೆಶ್ಚನ್ಸ್ ಕೇಳ್ತೀನಿ, ನಿಮ್ಮಂತ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಫಸ್ಟ್ ಆಫ್ ಆಲ್ ಐ ಆಮ್ ಬಿಗಿನರ್ ಟು ದಿಸ್ ಸ್ಟಾಕ್ ಮಾರ್ಕೆಟ್. ಫಸ್ಟ್ ಏನೆಲ್ಲ ಒಂದಷ್ಟು ಟ್ರೇಡ್ ಮಾಡಿದ್ದೆ, ಬಟ್ ಬೈ ಆ ಗೆಸಸ್ ಯಾವುದು ಟೆಕ್ನಿಕಲಿ ಸರ್ಚ್ ಮಾಡಿ ಇದು ಮಾಡಿರೋದು ಇಲ್ಲ. ಫ್ರಮ್ ಹಿಯರ್ ಆನ್ ಇಲ್ಲಿ ಕಲ್ತಿರೋ ಟೆಕ್ನಿಕ್ಸಿಂದ ಐ ಆಮ್ ಏಬಲ್ ಟು ಫೈಂಡ್ ಔಟ್ ಸಮಥಿಂಗ್. ಆ ಟೆಕ್ನಾಲಜಿಯಿಂದ ಹೆಂಗೆ ಯಾವ್ಯಾವ ಥರದ ಮಾರ್ಕೆಟು ಕಂಪ್ನೀಸನ್ನು ಇದು ತೊಗೊಬೋದು ಅಂತೆಲ್ಲ ಕಲ್ತಿದ್ದೀನಿ. ಓಕೆ. ಆ್ಯಂಡ್ ಫ್ರಮ್ ಹಿಯರ್ ಆನ್ ಐ ಕ್ಯಾನ್ ಗೋ ಟು ದ ಟೆಕ್ನಿಕಲ್ಸ್. ಓಕೆ. ಸೊ ನಿಮಗೆ ಮುಂಚೆ ಇದ್ದಿದ್ದು ಭಯ ಅಥವಾ ಕನ್ಫ್ಯೂಷನ್ ಇವಾಗ ಒಂಚೂರು ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದೆ. ಓಕೆ, ಪರ್ಫೆಕ್ಟ್. ಸರ್, ಇಲ್ಲಿ ಬರುವ ಮುಂಚೆ ನಿಮಗೆ ಒಂದು ಟಾಪಿಕ್ ಅರ್ಥನೇ ಆಗ್ತಿರ್ಲಿಲ್ಲ ಅಥವಾ ಒಂದು ವಿಷಯ ತುಂಬಾ ಕನ್ಫ್ಯೂಸಿಂಗ್ ಆಗ್ತಿತ್ತು, ಬಟ್ ಈಗ ಈ 3 ದಿನದ ನಂತರ ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿದ್ದೀನಿ ಅಂತ ಯಾವ್ದಾದ್ರು ಇದೆಯಾ? ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ನನಗೆ ಹೊಸದಾಗಿರೋದ್ರಿಂದ ಎನಿ ಟಾಪಿಕ್ ಇನ್ ದಟ್ ಐ ವಾಸ್ ನಾಟ್ ಏಬಲ್ ಟು ಗೆಟ್ ದಟ್ ಕ್ಲಾರಿಟಿ ಏನಿದೆ ಅಂತೆಲ್ಲ ನಂಗೆ ಗೊತ್ತಿರಲಿಲ್ಲ. ನನಗೆ ಬೇಸ್ಡ್ ಆನ್ ದ ಕ್ಲಾಸಸ್ ಒಂದು ಬೇಸಿಕ್ಸಿಂದನೇ ಪ್ಯೂರ್ಲಿ ಬೇಸಿಕ್ಸಿಂದ ತೊಗೊಂಡ್ರು. ಸೊ ಐ ಆಮ್ ಏಬಲ್ ಟು ಫೈಂಡ್ ಇಟ್ ಔಟ್. So you have a picture now. ಓಕೆ, ಪರ್ಫೆಕ್ಟ್. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈ ವೆಬಿನಾರ್ ಆದ್ಮೇಲೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ಸುತ್ತೆ ನಿಮಗೆ? ಇಟ್ ಈಸ್ 100% ಬೆಳೆದಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ವಯಾ ಗೆಸ್ಸಿಂಗ್ ಮಾಡಬೇಕಾದ್ರೆ ನಾನು ಐ ವಾಸ್ ಕನ್ಫ್ಯೂಸ್ಡ್. ಹೆಂಗೆ ಯಾವಾಗ ಏನೇನು ಹಾಕಬೇಕು ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ಐ ವಾಸ್ ಟೇಕಿಂಗ್ ಸಮ್ 6 months 1 year ಫಾರ್ ಅನಲೈಸಿಂಗ್ ದ ಕಂಪನಿ ಆ್ಯಂಡ್ ಡೂಯಿಂಗ್. ಬಟ್ ನಾವು ಇದು 1 ಡೇನಲ್ಲೇ ಟ್ರೇಡ್ ಮಾಡೋದೇನು ಅಂತ ಹೇಳ್ಕೊಟ್ಟಿದ್ದಾರೆ, ಅಥವಾ 1 ವೀಕಲ್ಲಿ ಟ್ರೇಡ್ ಮಾಡಿ ಇದು ಮಾಡೋ ಹೆಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಡೈಲಿ ಐ ಕ್ಯಾನ್ ಗೋ ಥ್ರೂ ಕರೆಂಟ್ಲಿ. ಓಕೆ. ಸೊ ನಿಮ್ಮಂತೆ ಬಿಗಿನರ್ಸ್ ಏನಕ್ಕೆ ಈ ವೆಬಿನಾರ್ ಅನ್ನು ಅಟೆಂಡ್ ಮಾಡಬೇಕು ಅನ್ಸುತ್ತೆ ನಿಮಗೆ? ಬೇಸಿಕಲಿ ಇಟ್ ಈಸ್ ಅ ಸೆಕೆಂಡ್ ಲೆವೆಲ್ ಇನ್ಕಮ್. ವಿ ವಿಲ್ ಬಿ ಪೇಯಿಂಗ್ ದ ಟ್ಯಾಕ್ಸಸ್ ಆಲ್ಸೋ ಇನ್ ದಿಸ್ ಒನ್. ಸೊ ಬೇಸಿಕಲಿ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್. ಅಗ್ರಿಕಲ್ಚರ್ ಇನ್ ದ ಐ ಮೀನ್ every day I won't work full 24 hours, but for some time I can give for some secondary income. ಓಕೆ, ಗ್ರೇಟ್. ಸೊ 3 ದಿನದಿಂದ ಮೋಹನ್ ಸರ್ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ವೆರಿ ವೆಲ್. ಇಂಗ್ಲೀಷ್ ಚೆನ್ನಾಗಿ ಕನ್ನಡ ಚೆನ್ನಾಗಿ ಫ್ಲೂಯೆಂಟಾಗಿ ಮಾತಾಡ್ತಾರೆ. ಜೋಕ್ಸ್ he will explain some concepts that is very attractive. Basically talking style is good actually. Okay, lovely. Thank you so much.